ಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹೆಂಡತಿಗೂ ಹೊಡಿತಾನೆ, ಬಾರ್ಗೆ ಹೋದ್ರೆ ವೇಟರ್ಗೂ ಹೊಡಿತಾನೆ. ಈ ವ್ಯಕ್ತಿ ಇರೋದೇ ಹೀಗೋ, ಮಾಡೋದೇ ಇಂಥ ಕೆಲಸವ ಅನ್ನೋದು ಈಗ ಇಡೀ ರಾಜ್ಯದ ಮುಂದಿದೆ. ಕನ್ನಡ ಚಿತ್ರರಂಗದ ಪಾತಾಳದ ದಿನ, ನಿಕೃಷ್ಟ ದಿನ ಯಾವುದು ಅಂದ್ರೆ ಈ ಪ್ರಭೃತಿ ಒಂದು ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದಿನ. ನಟ ದರ್ಶನ್ ವಿರುದ್ಧ ಮಂಡ್ಯದ ಅನ್ನದಾತರು ಸಿಡಿದೆದ್ದಿದ್ದಾರೆ. ದರ್ಶನ್ ಸಮಸ್ಯೆಗಳನ್ನ ಹುಡುಕಿಕೊಂಡು ಹೋಗ್ತಾ ಇದ್ದಾರೋ, ಅವೇ ಅವರನ್ನ ಹುಡುಕೊಂಡು ಬರ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಈ ಕಾಟೇರ ಫಿಲಂಗಿಂತ ಹಿಂದೆ 3-4 ಫಿಲಂಗಳು ಕಿತ್ತೋದ್ವಲ್ಲ ನಿಮ್ದು. ಕ್ರಾಂತಿ ಒಂದು ಬಂದಿರೋ ವಾಂತಿ ಆಗೋದು. Darshan involved is something that we've got to establish. ಫೋಟೋ ಝೂಮ್ ಮಾಡಿ ನೋಡಿದ್ರೆ ದನ ಇದ್ದಂಗಿದೆ, ಹೈವಾನ, ಯಾವ ವೇಟ್ ಲಾಸು ಇಲ್ಲ ಏನು. ಪತ್ನಿ ಹಾಗೂ ಮಗುವಿನ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪದಲ್ಲಿ ಬಂಧಿತನಾಗಿರೋ ದರ್ಶನ್ ವಿರುದ್ಧ ಒಟ್ಟು 3 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಗಾಂಧಿನಗರದಲ್ಲಂತೂ ಫಿನಿಶ್. ಗಾಂಧಿನಗರದಲ್ಲಂತೂ ದರ್ಶನ್ ಕೆರಿಯರ್, ದಿನಕರ್ ಕೆರಿಯರ್ ಮುಗಿದೋಯ್ತು, ಇಲ್ಲೇನೂ ಇಲ್ಲ. ಮೀಡಿಯಲ್ಲೂ ಅಷ್ಟೇ ಹೆಂಗಿತ್ತು ಅಂದ್ರೆ ಏನೇನೋ ಬಂದ್ಬಿಡ್ತು, ಹೆಂಡತಿ ಪೀಡಕ ಹಂಗೆ ಹಿಂಗೆ ಅಂತ ಕೆಟ್ಟ ಅವನು ಇವನು ಅಂತ ಮಾತಾಡ್ತಿದ್ರು ಮೀಡಿಯಲ್ಲಿ. ಅದೇ ಇಡೀ ಗಾಂಧಿನಗರ ಈಗ ನಿಮ್ಮ ಅಣ್ಣನ ತಲೆ ಮೇಲೆ ಕಾಲಿಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ನೀವು ಕೆಳಗಿದ್ದೀರ ಫುಲ್ಲು. ಹೆಂಡತಿ ಮೇಲೆ ಕೈ ಮಾಡಿ ದರ್ಶನ್ ಜೈಲು ಸೇರಿದ್ರಿಂದ ಚಿತ್ರ ಬಿಡುಗಡೆಯನ್ನ ಮುಂದೂಡಲಾಗಿತ್ತು. ಬಟ್ ಒಂದು ತಿಳ್ಕೊ, ಕೆಳಗಿರೋರು ಎದುರು ನಿಂತ್ಕೊಂಡ್ರೆ ನಿಮ್ಮ ಮೇಲೆ ಯಾರ್ಯಾರು ಕಾಲಿಟ್ಕೊಂಡಿರೋ ಅವ್ರು ಬ್ಯಾಲೆನ್ಸ್ ತಪ್ಪದೆ ಬೀಳ್ತಾರೋ. ಅಂದ್ರೆ ನಿಮ್ ಹೀರೋ ಸೋತ್ ಹೋದ್ನಾ? ಸರಿ ಅಂತೇಳಿ ಲೈಟ್ ಬಾಯ್ ಸೇರ್ಕೊಂಡಾಗ ದ ಫಸ್ಟ್ ಡೇ ನಾನು ಕೂತ್ಕೊಳ್ಳೋ ಚೇರೇ ಓದ್ಬಿಟ್ರು ನಂಗೆ. ಥಿಯೇಟರ್ ಹತ್ರ ಬಂದಾಗ ಹೌಸ್ ಫುಲ್ ಬೋರ್ಡು, ಜನ ಫುಲ್ಲು ಮುತ್ಕೊಬಿಟ್ಟಿದ್ದಾರೆ ಥಿಯೇಟರ್ ಹತ್ರ. Best Actor award goes to Darshan for the film Sasti. ಕನ್ನಡ ಚಿತ್ರರಂಗದ ಅದ್ದೂರಿ ಸಿನಿಮಾ ಸಂಗೊಳ್ಳಿ ರಾಯಣ್ಣನ ಕ್ರೇಜ್ ಇನ್ನೂ ಕಡಿಮೆಯಾಗಿಲ್ಲ. ಈ ಫೀಲ್ಡ್ ಅಲ್ಲಿ ನಂದೇ ಹೆಸರಿರೋದು. ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡಬಾರ್ದು. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಅದಾದ್ಮೇಲೆ ರೆಸ್ಟ್ ಈಸ್ ಹಿಸ್ಟ್ರಿ. Whatever said and done, Darshan is a big name, is a big actor, is a big star. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡ್ ಸೌಂಡ್ ಜಾಸ್ತಿನೇ ಇರುತ್ತೆ. ಮತ್ತೆ ಸೋತ್ ಹೋದ. ಅವಳಿದ್ದಾಳಲ್ವಾ ನಮ್ಮವ್ವ. ಯಾರು ಜೊತೆ ಇಲ್ದಿರೋ ಸಮಯದಲ್ಲಿ ಜೊತೆಲಿದ್ದವಳು ಕಣೋ ನೀನು. ನನಗೆ ಈ ಭೂಮಿಯಲ್ಲಿ ತುಂಬಾ ಇಷ್ಟ ಆದವಳು ನೀನೇ ಕಣೋ. ನಟ ದರ್ಶನ್ಗೆ ಇವತ್ತು ಕರ್ನಾಟಕದ ಘನ ಹೈಕೋರ್ಟ್ ಜಾಮೀನು ಕೊಟ್ಟು ನಿನ್ನ ಸತ್ತ ಯಾವ ದಿಕ್ಕು ನೋಡಿದ್ರು
ಸಾವು ಕಣ್ಣು ಕಟ್ಕೊಂಡ್ ಕಾಣಿಸ್ತಿದ್ದಿಲ್ಲ ಸ್ವಾಮಿ. ನಿನಗ್ ಕೂಡ ಕಾಣಿಸ್ತಿದೆಯಾ? ನಾನು ಕೂತ್ಕೊಳ್ಳೋ ಚೇರೇ ಓದ್ಬಿಟ್ರು ನನಗೆ. ಬಜಾರಲ್ಲಿ ತುಂಬಾ ಜನ ನಾನೇ ಸುಲ್ತಾನ ಅಂತ ಓಡಾಡ್ತಿರ್ತಾರೆ. ಆದ್ರೆ ಒರಿಜಿನಲ್ ಸುಲ್ತಾನ ಎಲ್ರನ್ನೂ ಓಡಾಡಿಸ್ಕೊಂಡು ಆಟ ನೋಡ್ತಾ ನಿಂತಿರ್ತಾನೆ. ತುಕಾಲೆ, ನಿನಗೊಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನೀನು ಮಾಸ್ ಆದ್ರೆ ನಾನು ಆ ಮಾಸ್ಗೆ ಕಷ್ಟಪಟ್ಟು ಒಂದು ಕವಿತೆ ಬರೆದಿದ್ದೀನಿ, ಓದಿ. ಸುಡುವ ಕಿಚ್ಚಿನೆದೆ ಭಯದಿ ಬೆವತಿರದು, ಕುದಿವ ಉಲ್ಕೆಗಳು ನಭದಲ್ಲಿ ಚದುರಿರದು. ಮಿಕ್ಕಿದ್ದು ಸುಟ್ಟೋಗಿದೆ ಅನ್ಸುತ್ತೆ. ನನ್ನ ಕುಡಿಬೇಕು, ಒಸ್ಕಾಕ್ಬೇಕು ಅಂತ ಬಹಳ ಜನ ನನ್ನ ಬೆನ್ನಿಂಗಡೆ ಕತ್ತಿ ಮಸಿತಾನೆ ಇರ್ತಾರೆ. ಅವ್ರಿಗೆ ನಾನೇನು ಅಂತ ಯಾವಾಗ್ಲೂ ತೋರಿಸ್ತಾನೆ ಇರ್ತೀನಿ. ಇದೇ ನನ್ನ ಜೀವನ. ಅಲೆಗಳು ಕಾತಿರಿಸಿವೆ, ಭೂಮಿ ಅಪ್ಪಳಿಸಿವೆ, ರವಿಗಾದು ಕುಳಿತಿಹನು ಅಸ್ತಮವಾದ. ಸಿಡಿಲುಗಳ ದಿಬ್ಬಣ ಕಾಲ್ ಕೆರೆದು ನಿಂತಿದೆ ತನ್ನದೇ ಬರಹಕ್ಕೆ. ಆ ವಿಧಿ ಕೂಡ ಕಂಪಿಸಿದೆ. ಇದಿನ್ನೂ ಮೊದಲ ಅಧ್ಯಾಯ.